ಅದು ಮೂಗು ಬ್ಲಾಕ್ ಆಗಿರೋದು ಎಲ್ಲ ಬಿಟ್ಟು ಹಾಕ್ತೀವಿ. ಈ ಈರುಳ್ಳಿ ಸಿಪ್ಪೆ ಮಹತ್ವ ತಿಳ್ಕೊಂಡ್ರೆ ನಾಳೆಯಿಂದ ನೀವು ಯಾರೂ ಬಿಸಾಕಲ್ಲ, ಅದನ್ನು ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಆದರೆ ಈರುಳ್ಳಿ ಸಿಪ್ಪೆಯನ್ನು ಬಳಸೋದಕ್ಕೆ ಒಂದು ಎಚ್ಚರಿಕೆ. ಯಾಕೆ ಅಂದರೆ ಇದು ಎಲ್ಲಂದರಲ್ಲಿ ಬಿಸಾಕಿರ್ತಾರೆ, ರಾಶಿ ಹಾಕಿರ್ತಾರೆ, ಅಲ್ಲಿಂದ ತರ್ತೀವಿ, ಮಾಡ್ತೀವಿ. ಮಾಡೋದಕ್ಕೆ ಮುಂಚೆ ಇದರ ಶುದ್ಧತೆಯ ಕಡೆಗೆ ಗಮನ ಮಾತ್ರ ಕೊಡಲೇಬೇಕು. ಯಾಕೆ ಇದನ್ನು ಸ್ವಲ್ಪ ನೀರಿಗೆ ಒಂಚೂರು ಬೇಕಾದ್ರೆ ಬೇಕಿಂಗ್ ಸೋಡಾನೋ ಅಡುಗೆ ಸೋಡಾ ಏನಾದ್ರು ಹಾಕಿ ಒಂದು 2 ನಿಮಿಷ ಕೈ ಆಡಿಬಿಟ್ಟು ನೀರು ಚೆಲ್ಲಿ ಮತ್ತೆ ಬೇರೆ ನೀರಲ್ಲಿ ಮತ್ತೊಮ್ಮೆ ಚೆಲ್ಲಿ ಆಮೇಲೆ ಸಿಪ್ಪೆಯನ್ನು ಬಳಕೆ ಮಾಡಿದ್ರೆ ಬಹುಶಃ ಹೆಚ್ಚು ಒಂದು ಉಪಯೋಗ ಅಂತ ಹೇಳ್ಬೋದು. ಆದರೆ ಈರುಳ್ಳಿ ಸಿಪ್ಪೆ ತಿನ್ನೋದ್ರಿಂದ ಏನಾಗುತ್ತೆ? ಅದ್ಭುತವಾದ ಅಂಶ ಅಂದರೆ ಕಣ್ಣಿನ ದೃಷ್ಟಿಗೆ ಈರುಳ್ಳಿ ಸಿಪ್ಪೆ ಒಂದು ವರ. ಯಾರ್ಯಾರ ಮನೇಲಿ ಮಕ್ಕಳು ಕನ್ನಡಕ ಹಾಕೋತಾ ಇದ್ದಾರೆ, ಇವತ್ತಿಂದ ಶುರು ಮಾಡಿ ನೀವು ಈರುಳ್ಳಿ ಸಿಪ್ಪೆ ಟೀ ಮಾಡಿ ಕುಡಿಸೋದಿಕ್ಕೆ. ಸತತವಾಗಿ ಒಂದು 6 ತಿಂಗಳು ಕುಡಿಸ್ರಿ, ಏನೂ ನಷ್ಟ ಇಲ್ಲ. ನೀವೇನು ಮಾಡಬೇಕಾಗಿಲ್ಲ. ಅದಕ್ಕೆ ಇಷ್ಟು ಈರುಳ್ಳಿ ಸಿಪ್ಪೆ ನೀರು ಹಾಕಿ ಕುದಿಸಿದ್ರೆ ಆಯ್ತು, ಅಷ್ಟೇ, ಅದೇ ಟೀ ಆಗುತ್ತೆ. ಅದಕ್ಕೆ ಸಕ್ಕರೆ ಹಾಕಿ ಮಕ್ಕಳಿಗೆ ಏನು ಭಯವಿಲ್ಲ, ಬೆಲ್ಲ ಹಾಕಿ ಜೇನುತುಪ್ಪ ಹಾಕಿ ಏನು ಬೇಕಾದ್ರೂ ಹಾಕ್ಕೊಡಿ. ಈರುಳ್ಳಿ ಸಿಪ್ಪೆಯನ್ನು ಕುದಿಸಿದ ನೀರನ್ನು ಮಾತ್ರ ಕುಡಿ. ಅವರ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಕಣ್ಣಿನ ದೃಷ್ಟಿಯ ವಿಚಾರದಲ್ಲಿ ಈರುಳ್ಳಿ ಸಿಪ್ಪೆ ಒಂದು ವರ. ಮತ್ತೊಂದು ನೆಗಡಿ, ಕೆಮ್ಮು, ಗಂಟ್ಲು ನೋವು, ಈ ಶೀತಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯಲ್ಲಿ ಈರುಳ್ಳಿಯದು ಅಗ್ರಸ್ಥಾನ. ಯಾರಿಗೆ ತುಂಬ ಕೆಮ್ಮು ಬರ್ತಾ ಇದೆ, ಏನು ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ಅಂದರೆ ಈರುಳ್ಳಿ ಜಜ್ಜಿ ರಸ ತೆಕ್ಕೊಳ್ಳಿ, ಜೇನುತುಪ್ಪ ಕಲಸಿ ನೆಕ್ಕಿ ಒಂದು 3 ಬಾರಿ ಮಾಡೋ ಹೊತ್ತಿಗೆನೇ ಕೆಮ್ಮು ಹತೋಟಿಗೆ ಬರುತ್ತೆ. ಬೇಡ, ಕೇವಲ ಈರುಳ್ಳಿ ಸಿಪ್ಪೆಯನ್ನು ಹಾಕಿ ನೀರಲ್ಲಿ ಕುದಿಸಿ ಒಂದು 2 ಕಾಳು ಮೆಣಸು ಹಾಕಿ ಅರಿಶಿನ ಹಾಕಿ ಹಾಲು ಸಕ್ಕರೆ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡೀರಿ. ನಿಧಾನವಾಗಿ ಗುಟುಕಾಗಿ ಕುಡಿತಾ ಬನ್ನಿ. ಗಂಟ್ಲು ನೋವು ಹೋಗುತ್ತೆ, ನೆಗಡಿ ಕಮ್ಮಿ ಆಗುತ್ತೆ, ಮೂಗಲ್ಲಿ ಸುರಿಯೋದು, ಮೂಗು ಬ್ಲಾಕ್ ಆಗಿರೋದು ಎಲ್ಲ ಬಿಟ್ಟು ಬಿಡುತ್ತೆ. ಈರುಳ್ಳಿಯನ್ನು ಮುಂದಿಟ್ಕೊಂಡು ಕೂತ್ರೇನೆ ಮೂಗಲ್ಲಿ ಇಲ್ಲದೆ ಇರೋದೆಲ್ಲ ಬರ್ತಾ ಇರುತ್ತೆ. ಇನ್ನಿದ್ರ ಸಿಪ್ಪೆಯನ್ನು ಟೀ ಮಾಡ್ಕೊಂಡು ಕುಡಿದ್ರೆ ಮೂಗಿನಲ್ಲಿ ಕಟ್ಟಿರ್ತಕ್ಕಂಥದ್ದೆಲ್ಲವೂ ಆಚೆ ಬಂದು ಶುದ್ಧಿಯಾಗಿ ನೆಗಡಿ ಕಮ್ಮಿ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಮಧುಮೇಹಿಗಳಿಗೆ ಈರುಳ್ಳಿಗೆ ಒಂದು ವರ. ಹಸಿಯಾಗಿ ಸೇವಿಸಿದಾಗ ಅವರಿಗೆ ಅದು ವರವಾಗುತ್ತೆ, ಬೇಯಿಸಿದಾಗ ಅದು ಅವ್ರಿಗೆ ಅಷ್ಟೊಂದು ಸಹಾಯವನ್ನು ಮಾಡೋದಿಲ್ಲ. ಹಾಗಾಗಿ ಈರುಳ್ಳಿ ಸಿಪ್ಪೆಯನ್ನು ಉಪಯೋಗಿಸೋದ್ರಿಂದ ಸಕ್ಕರೆಯ ಅಂಶ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಮಧುಮೇಹಿಗಳಿಗೆ ಇದು ಒಂದು ವರ ಅಂತಲೇ ಹೇಳ್ಬೋದು. ಯಾವಾಗಲೂ ಸಿಪ್ಪೆಗಳಲ್ಲಿ ಒಳಗಡೆ ಇರ್ತಕ್ಕಂತಹ ಪದಾರ್ಥಕ್ಕಿಂತ ಹೆಚ್ಚಿನ ಅಂಶ ಇರುತ್ತೆ ಅನ್ನೋದನ್ನು ನಾವು ಬೇರೆ ಬೇರೆಯ ವಿಚಾರದಲ್ಲಿ ಹೇಳಿರ್ತೀವಿ. ಸೌತೆಕಾಯಿ ಸಿಪ್ಪೆ ಇರ್ಬೋದು, ಸೀಮೆ ಬದನೆಕಾಯಿ ಸಿಪ್ಪೆಯಲ್ಲಿ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಈರುಳ್ಳಿಯಲ್ಲಿ ಕೂಡ ಈರುಳ್ಳಿ ಸಿಪ್ಪೆಯಲ್ಲಿ ಜಾಸ್ತಿ ಅಂಶ ನಮಗೆ ಸಿಕ್ಕುತ್ತೆ. ಹಾಗಾಗಿ ಈರುಳ್ಳಿ ಟೀ ಮಾಡ್ಬೇಕಾದ್ರೆ ನಾವು ಇವತ್ತು ಸಿಪ್ಪೆಯನ್ನು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇಷ್ಟನಾ? ಇನ್ನೂ ತುಂಬ ಇದೆ ರೀ ಈರುಳ್ಳಿ ಪುರಾಣ. ಈರುಳ್ಳಿ ಸಿಪ್ಪೆ ಟೀಯನ್ನು ಕುಡಿಯೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಯಾರಿಗಾದರೂ ಕೂಡ ತುಂಬ ಟೆನ್ಷನ್ನು, ಆಂಗ್ಸೈಟಿ ಆಗ್ತಾ ಇದೆ, ನಮಗೆ ನಿದ್ದೆನೇ ಬರಲ್ಲ ಅಂಥವ್ರು, ನಿದ್ರಾಹೀನತೆಯ ಸಮಸ್ಯೆ ಇರ್ತಕ್ಕಂಥವ್ರು ಈರುಳ್ಳಿ ಟೀಯನ್ನು ಮಾಡ್ಕೊಂಡು ಕುಡೀರಿ, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಕಸದಲ್ಲಿ ಎಷ್ಟು ಈರುಳ್ಳಿ ಸಿಪ್ಪೆ ಹೋಗುತ್ತೆ ಅಂದರೆ ಪ್ರತಿಯೊಬ್ಬರ ಮನೇಲೂ ಪ್ರತಿ ದಿವಸ